ಇದು ಒಂದು ಗೋಪಿ ಫೀಡ್ಸ್ ಅಂತ. ಇದು ಒಂದು ಮ್ಯಾಶ್ ಫೀಡ್ಸ್. ಇದು ಶೀಪ್ ಅಂಡ್ ಗೋಟ್ಸ್ ಗೆ ಗೋಪಿ ಗೋಲ್ಡ್ ಅಂತ. ಬರೀ ಕುರಿಗೆ ಅಷ್ಟೇನಾ? ಹಸುಗೂ ಕುರಿಗಳಿಗೆ ಸರ್, ಬರೀ ಕುರಿಗಳಿಗೆ ಮಾತ್ರ ಸರ್. ಇದು ಹೈಗೈನ್ ಅಂತ ಶಕ್ತಿ ಶೀಪ್ ಫೀಡ್ಸ್ ಅಂತ. ಇದು ಓನ್ಲಿ ಕುರಿಗಳಿಗೆನೆ ಆಹಾರ. ಇದು ಒಂದು ಟೈಪ್ ಆಫ್ ಮ್ಯಾಶ್ ಫೀಡ್ಸ್. ಸೊ ಇದು ಹೆಂಗೆ, ಇದು 50 kg ಚೀಲನೇ ಬರೋದು. ಸೊ ಇದನ್ನ ರೆಗ್ಯುಲರ್ ಆಗಿ ಕುರಿಗೆಲ್ಲ ಬಳಸ್ತಾರೆ. ಮತ್ತೆ ಚಿಕ್ಕ ಮರಿಗಳನ್ನ ಸಾಕಾಣಿಕೆ ಮಾಡೋರು, ಈ ಶೆಡ್ಗಳಲ್ಲೆಲ್ಲ ಮರಿ ಮಾರ್ತಾರಲ್ಲ, ಅವರೆಲ್ಲ ತುಂಬಾ ಚೆನ್ನಾಗಿ ಬಳಸ್ದಾಗ ಲಾಂಚ್ ಆಗಿದೆ ಸರ್. ಇಲ್ಲಿ ನಮ್ಮ ಶಿರಾ ನಮ್ಮ ಇದರಲ್ಲಿ ಸ್ಟೋರ್ ಅಲ್ಲೇ ನಾವು ಇದು ಮಾಡೋದು TMR. ಇದು ಟೋಟಲ್ ಮಿಕ್ಸ್ಡ್ ರೇಷಿಯೋ. ನಿಮ್ದೇ ಸರ್ ಇದು? ಇದು ನಮ್ಮ ಸ್ನೇಹಿತರದು ಕಂಪನಿ ಇದು, ಎಕೋ ಗ್ರೀನ್ ಟೆಕ್ನಾಲಜಿ ಅಂತ. ಇದು TMR. ಇದನ್ನು ನಾವು ಇಲ್ಲಿ ಅವೈಲಬಿಲಿಟಿ ಮಾಡಿದೀವಿ. ಈಗ ಎಲ್ಲರೂ TMR ಬಾಟಲ್. ಇದು ಬಂದು 3 ಲೀಟರ್ ಕೆಪಾಸಿಟಿ ಇರುತ್ತೆ. ಇದು ಕರುಗಳಿಗೆ ಕೆಲವೆಲ್ಲ ತಾಯಿಯಿಂದ ಬೇರ್ಪಡಿಸ್ತಾರೆ, ಸೀಮೆ ಹಸು ಕರುಗಳನ್ನ. ಅಂತ ಟೈಮಲ್ಲಿ ಹಾಲೆಲ್ಲ ಕುಡಿಸ್ಬೇಕಂತ ಅಂದ್ರೆ ಇದನ್ನ ರೆಗ್ಯುಲರ್ ಆಗಿ ನಾವು ಬಳಸ್ತೀವಿ. ಸೊ ಇದನ್ನ ಬಳಸೋದ್ರಿಂದ ಇದರಲ್ಲಿ 3 ಲೀಟರ್ ಕೆಪಾಸಿಟಿ ಇರುತ್ತೆ. ಈಗ ಮಿಲ್ಕ್ ರಿಪ್ಲೇಸರ್ ಪೌಡರ್ ಏನಾದ್ರು ಯೂಸ್ ಮಾಡಿದ್ರೆ ಅದನ್ನೆಲ್ಲ ಇದಕ್ಕೆ ಡೈರೆಕ್ಟ್ ಆಗಿ ಹಾಕಿ ಇಟ್ಬಿಟ್ರೆ ಬಾಡಿಗೆ ಕುಡ್ಕೊತಾ ಇರ್ತದೆ, ಯಾವುದೇ ಸಮಸ್ಯೆ ಇರಲ್ಲ. ಇದು ಬಂದು ಕುರಿ ಮೇಕೆಗಳಿಗೆ ಫೀಡಿಂಗ್ ಬಾಟಲ್. ನನ್ನ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ. ಆರಾಧ್ಯ ಮೆಡಿಕಲ್ ಏಜೆನ್ಸಿ ಅಂದ್ರೆ ಇವ್ರ ಹತ್ರ ಮೆಡಿಸಿನ್ ಸಿಗುತ್ತೆ ಕುರಿ, ಕೋಳಿ, ಹಸುಗಳಿಗೆ. ಇದು ಅಂಗಡಿ ಬಂದ್ಬಿಟ್ಟು ಸಿರಾ APMC ಮಾರ್ಕೆಟ್ ಇದೆಯಲ್ಲ, ಕುರಿ ಮಾರ್ಕೆಟ್ ಆಗುತ್ತಲ್ಲ, ಅದ್ರ ಪಕ್ಕದಲ್ಲೇ ಇರೋದು. ಇದೇ ಮೇನ್ ರೋಡು. ಇದು ಬೆಂಗಳೂರು ರೋಡಿಗೆ ಟಚ್ ಆಗುತ್ತೆ ರೋಡ್ ಹೋಗಿ. ಈ APMC ಮಾರ್ಕೆಟ್ ಪಕ್ಕದಾಗೆ ಇದೆ ಆರಾಧ್ಯ ಮೆಡಿಕಲ್ ಏಜೆನ್ಸಿ ಅಂತ. ಇವ್ರ ಹತ್ರ ಕುರಿ ಫೀಡು, ಹಸುಗಳಿಗೆ, ಕೋಳಿಗಳಿಗೆ ಸಿಗುತ್ತೆ. ತೋರಿಸ್ತೀನಿ ಬರೀ ಇವ್ರ ಹತ್ರ ಏನೇನು ಫೀಡ್ ಸಿಗುತ್ತೆ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಒಂದು ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ? ಸರ್, ನನ್ನ ಹೆಸರು ನವೀನ್ ಕುಮಾರ್ ಅಂತ. ನಾನು MSc ಬಯೋಕೆಮಿಸ್ಟ್ರಿ ಸೀನಿಯರ್ ಸೈಂಟಿಸ್ಟ್ ವರ್ಕ್ ಮಾಡಿ ಈಗ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದು ಮೇನ್ಲಿ ನಾನು ವೆಟರ್ನರಿ ಫೀಡ್ ಸಪ್ಲಿಮೆಂಟ್ ಅಂಡ್ ವೆಟರ್ನರಿ ಮೆಡಿಸಿನ್ಸ್ ಬಿಸ್ನೆಸ್ ಇನ್ ಶಿರಾದಲ್ಲಿ ಆದ್ಯ ಮೆಡಿಕಲ್ಸ್ ಅಂಡ್ ಏಜೆನ್ಸಿ ನಮ್ಮ ಅಂಗಡಿ ಮಳಿಗೆ ಹೆಸರು. ನಮ್ಮದು ಬಸ್ ಸ್ಟ್ಯಾಂಡಲ್ಲಿ ಒಂದು ಮೆಡಿಕಲ್ ಶಾಪ್ ಇದೆ, ಮೆಡಿಸಿನ್ಸ್, ವೆಟರ್ನರಿ ಮೆಡಿಸಿನ್ಸ್ ಆ್ಯಂಡ್ ಹ್ಯೂಮನ್ ಮೆಡಿಸಿನ್ಸ್. ಮತ್ತು ಇಲ್ಲಿ ಶಿರಾ APMC ಕಾಂಪ್ಲೆಕ್ಸಲ್ಲಿ ಕುರಿ ಮತ್ತು ಹಸುಗಳು ಮತ್ತು ಕೋಳಿಗಳ ಪಶು ಆಹಾರ ಇಲ್ಲಿ ಮಾರಾಟ ಮಳಿಗೆಯನ್ನು ಪ್ರಾರಂಭಿಸಿದ್ದೀವಿ. ಇದು ನಮ್ಮ ಕಿರುಪರಿಚಯ. ಕುರಿ ಫೀಡು ಮತ್ತೆ ಹಸು ಫೀಡ್ ಏನೇನು ಸಿಗುತ್ತೆ ಅಂತ ತೋರಿಸ್ತೀರಾ ಸರ್? ಬನ್ನಿ ಸರ್, ತೋರಿಸೋಣ. ಸರ್ ಇದು ಕೋಳಿ ಫೀಡ್ಸ್. ಇದು ಕೋಳಿ ಫೀಡ್ ಸ್ನೇಹ ಗೋಲ್ಡ್ ಅಂತ. ಇದು ಬ್ರಾಯ್ಲರ್ ಫಿನಿಶರ್ಸ್. ಇದು 50 kg ಚೀಲ ಸಿಗುತ್ತೆ ಸರ್. ಇದು ಬರೋದೇ 50 kg ಚೀಲ? 50 kg ಬ್ಯಾಗ್. 25 50 kg. ಇದು ಸರ್, ಇದು ಒಂದು ಗೋಪಿ ಫೀಡ್ಸ್ ಅಂತ. ಇದು ಒಂದು ಮ್ಯಾಶ್ ಫೀಡ್ಸ್. ಇದು ಶೀಪ್ ಅಂಡ್ ಗೋಟ್ಸ್ ಗೆ ಗೋಪಿ ಗೋಲ್ಡ್ ಅಂತ ಕರೀತಾರೆ ಇದು. ಸೊ ಇದು ಬಂದು ದಾವಣಗೆರೆಯಲ್ಲಿ ಸಿಗುತ್ತೆ ಸರ್. ಇದು ದಾವಣಗೆರೆಯಿಂದ ನಾವು ಇಲ್ಲಿ ತರಿಸ್ಬಿಟ್ಟು ನಾವು ಇಲ್ಲಿ ರೈತರಿಗೆ ಮಾರ್ತೀವಿ ಸರ್. ಇದು ಆಕ್ಚುಲಿ ಬರೀ ಕುರಿಗೆ ಅಷ್ಟೇನಾ? ಹಸುಗೂ ಕುರಿಗಳಿಗೆ ಸರ್? ಬರೀ ಕುರಿಗಳಿಗೆ ಮಾತ್ರ ಸರ್. ಇದು ಹೈಗೈನ್ ಅಂತ ಶಕ್ತಿ ಶೀಪ್ ಫೀಡ್ಸ್ ಅಂತ. ಇದು ಓನ್ಲಿ ಕುರಿಗಳಿಗೆನೆ ಆಹಾರ. ಇದು ಒಂದು ಟೈಪ್ ಆಫ್ ಮ್ಯಾಶ್ ಫೀಡ್ಸ್. ಸೊ ಇದು ಹೆಂಗೆ, ಇದು 50 kg ಚೀಲನೇ ಬರೋದು. ಸೊ ಇದನ್ನ ರೆಗ್ಯುಲರ್ ಆಗಿ ಕುರಿಗೆಲ್ಲ ಬಳಸ್ತಾರೆ. ಮತ್ತೆ ಚಿಕ್ಕ ಮರಿಗಳನ್ನ ಸಾಕಾಣಿಕೆ ಮಾಡೋರು, ಈ ಶೆಡ್ಗಳಲ್ಲೆಲ್ಲ ಮರಿ ಮಾರ್ತಾರಲ್ಲ, ಅವರೆಲ್ಲ ತುಂಬಾ ಚೆನ್ನಾಗಿ ಬಳಸ್ತಾರೆ ಇದನ್ನ. ಇದು ನಮ್ಮ ಶಿರಾದಲ್ಲಿ ಮಂಗಳವಾರ ಸಂತೆ, ಕುರಿ ಮಾರ್ಕೆಟ್. ಮಂಗಳವಾರ ದಿನ ಒಳ್ಳೆ ಬಿಸ್ನೆಸ್. ಇದೆಲ್ಲ ತುಂಬಾ ಚೆನ್ನಾಗಿ ತೆಗೆದುಕೊಂಡು ಹೋಗ್ತಾರೆ ರೈತರು ಪ್ರತಿಯೊಬ್ಬರು. ಯಾಕಂದ್ರೆ ಮರಿಗಳು ಹಾಕೊಂಡ್ ಬಂದಿರ್ತಾರೆ, ಅದೇ ವೆಹಿಕಲ್ ಅಲ್ಲಿ ಫೀಡ್ಸ್ ತಗೊಂಡು ಹೋಗ್ತಾರೆ ಮತ್ತೆ ಬೇರೆ ಬ್ಯಾಚ್ ಮರಿಗಳನ್ನ ಸಾಕೋದಕ್ಕೆ. ಸರ್ ಆಲ್ಮೋಸ್ಟ್ ಮರಿಗಳಿಗೆ ಉತ್ತಮ ಫೀಡ್ ಅಂತ ಹೇಳ್ತೀರಾ? ಹೌದು ಸರ್, 100% ಒಳ್ಳೆ ಹೀಲ್ಡಿಂಗ್ ಬರುತ್ತೆ ಸರ್, ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಫಾರಮ್ನವ್ರು ಅಷ್ಟೇನಾ ಹೊರಗಡೆನೂ ಕುರಿ ಸಾಕಾಣಿಕೆ ಮಾಡ್ತಾರಲ್ಲ, ಎಲ್ಲರೂ ತಗೊಂಡೋಗ್ತಾರೆ. ಎಲ್ಲರೂ ರೈತರಿಂದ ಹಿಡಿದು ಈಗ ಹೊಸದಾಗಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಬೆಂಗಳೂರಿಂದ ಬಂದು ಎಲ್ಲ ಫಾರ್ಮ್ ಹೌಸ್ಗಳು ಮಾಡ್ಬಿಟ್ಟು ಎಲ್ಲ ಕುರಿಗಳು ಸಾಕ್ತಾರಲ್ಲ, ಅವರೆಲ್ಲರೂ ಪ್ರತಿಯೊಬ್ಬರು ಬಳಸ್ತಾರೆ. ಮತ್ತೆ ನಾರ್ಮಲ್ ನಮ್ಮ ರೈತರು ಹಳ್ಳಿಯಲ್ಲಿ ಪ್ರತಿಯೊಬ್ರು ಏನಿದ್ದಾರೆ ಅವರೆಲ್ಲರೂ ಬಳಸ್ತಾರೆ ಸರ್. ಇದು ಬಂದು ಹಸು ಫೀಡ್ಸ್ ಸರ್. ಇದು ಹಸುದಲ್ಲಿ ಮ್ಯಾಶ್ ಫೀಡ್ಸ್. ಇದು ಪಂಚಮುಖಿ ಫೀಡ್ಸ್ ಅಂತ. ಇದು ಸಿಲ್ವರ್ ಪ್ಲಸ್ ಅಂತ ಕರಿತೀವಿ. ಇದರಲ್ಲಿ ಸಿಲ್ವರ್ ಪ್ಲಸ್ ಅಂದ್ರೆ ಏನ್ ಸರ್? ಸಿಲ್ವರ್ ಪ್ಲಸ್ ಅವ್ರ ಬ್ರ್ಯಾಂಡ್ ನೇಮ್ ಸರ್, ಕಂಪ್ನಿ ಅವ್ರ ಬ್ರ್ಯಾಂಡ್ ನೇಮ್ ಇದು. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಜಸ್ಟ್ ಮ್ಯಾಶ್ ಇರುತ್ತೆ, ಲೈಕ್ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ ಸರ್. ಇಲ್ಲಿ ಈ ತರ ಇರುತ್ತೆ. ಇದು ಮ್ಯಾಶ್ ಫೀಡ್ಸ್ ಸರ್ ಅವ್ರದ್ದು, ಸಿಲ್ವರ್ ಪ್ಲಸ್. ಇದು ಮ್ಯಾಶ್ ಫೀಡ್. ಇದು 1400 ರೇಂಜ್ ಅಲ್ಲಿ ಬರುತ್ತೆ. 45 kg ಬ್ಯಾಗ್ಸ್ ಅಂದ್ರೆ 1400 ಒಂದೇ ಬ್ಯಾಗ್ ಸರ್? ಒಂದೇ ಬ್ಯಾಗ್ 50 kg ಇರುತ್ತೆ ಸರ್. 50 kg ಇರುತ್ತೆ ಸರ್. ಇದು ಗೋದಾನ್ ಅಂತ ಕಡಕೇಶ್ವರದವ್ರದ್ದು ಒಂದು ಬ್ರ್ಯಾಂಡ್. ಇದು ನಾವು ಓನ್ ಡೀಲರ್ ಇದಕ್ಕೆ ಶಿರಾದಲ್ಲಿ ನಿಮ್ದು ಓನ್ ಡೀಲರ್ಶಿಪ್ ಇದೆ ಸರ್. ಇದು ಪ್ಯೂರ್ ಗೋದಾನ್ ಅಂತ ಕರೆದ್ರೆ ಇದೊಂದೇ ಕಡಕೇಶ್ವರ ಕಂಪ್ನಿ ಅವ್ರದೇನೆ. ಇದು 36 years ಓಲ್ಡ್ ಕಂಪ್ನಿ. 22% ರಿಚ್ ಪ್ರೋಟೀನ್ ಪೆಲೆಟ್, 6 mm ಪೆಲೆಟ್ಸ್ ಹಸುಗಳಿಗೆ ಸರ್. ಒಳ್ಳೆ ಸೇಲ್ಸ್ ಇದೆ ಸರ್. ಅರೌಂಡ್ ನಮ್ಮ ಶಿರಾದಲ್ಲಿ 100 tons ಹೋಗ್ತಾ ಇದೆ. ನಮ್ಮ ಶಿರಾ ತಾಲೂಕು ಸುತ್ತಮುತ್ತ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಡೈರಿ ಫಾರ್ಮರ್ಸ್ ಎಲ್ಲ ರೆಗ್ಯುಲರ್ ಯೂಸ್ ಮಾಡ್ತಾರೆ.
ಇದು ನಮ್ದು ಮೈನ್ ಡೀಲರ್ಶಿಪ್ ಇದೆ. ನಾವೆಲ್ಲ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಚಳ್ಳಕೆರೆ, ಹಿರಿಯೂರು, ಶಿರಾ, ಈ ಕಡೆ ಪಾವಗಡ, ಮಧುಗಿರಿ, ಅರಸೀಕೆರೆ, ಬಾಣಾವರ, ಕಡೂರು, ಈ ಕಡೆ ಎಲ್ಲಾ ಕಡೆನೂ ಸಪ್ಲೈ ಕೊಡ್ತಾ ಇದೀವಿ. ಸರ್ ರೈತರು ತಗೊಂಡೋಗ್ತಾರಲ್ಲ ಅವ್ರ ಫೀಡ್ಬ್ಯಾಕ್ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಹಾಲು ಹೀಲ್ಡಿಂಗ್ ಬರುತ್ತೆ, ಮತ್ತೆ ಫ್ಯಾಟ್ SNF ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಅದರಿಂದ ನಾನು ಡೋರ್ ಡೆಲಿವರಿ ಎಲ್ಲ ಕೊಡ್ತಾ ಇದ್ದೀನಿ. ಸುಮಾರು ಜನ ರೈತರು ಫಾರ್ಮ್ ಹೌಸ್ಗಳಿಗೂ ಮತ್ತೆ ರೈತರು ಮನೆಗಳಿಗೂ, ಡೈರಿ ನಿಯರರ್ ಯಾವಾದ್ರೂ ಶಾಪ್ಸ್ ಇದ್ರೆ ಪ್ರತಿಯೊಂದು 15-20 ಕಿಲೋಮೀಟರ್ ಸರೌಂಡಿಂಗ್ಸ್ ಎಲ್ಲೇ ಇದ್ರೂ ನಾನು ಕೊಡ್ತಾ ಇದ್ದೀನಿ. ಅರೌಂಡ್ ಒಂದೊಂದು ಟೈಮ್ 80 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೂ ಕೊಟ್ಟಿದ್ದೀನಿ ಸರ್. ಆಂಧ್ರ ಬಾರ್ಡರ್ ವರ್ಗೂ ಕೊಟ್ಟಿದ್ದೀನಿ ನಾನು. ಸರ್ ಇದು ಬಂದು ಚಕ್ಕೆ ಬೂಸ ಅಂತ ಕರೀತಾರೆ. ಇದು ಫ್ಲೇಕ್ಸ್, ಇದು ವೀಟ್ ಬ್ರಾನ್ ಫ್ಲೇಕ್ಸ್. ಇದು ಬಂದು 30 kg ಬ್ಯಾಗ್. ಇದು ಇದನ್ನ ಹಸುಗಳಿಗೆ ಬಳಸ್ತಾರೆ ಸರ್. ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಹಸು ಆರೋಗ್ಯ ಸುಧಾರಿಸುತ್ತೆ, ಮತ್ತೆ ಹಸು ಏನು ರುಮೆನ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಇದನ್ನ ಬಳಸ್ತಾರೆ ಫ್ಲೇಕ್ಸ್ ಹಿಂಡಿನ. ಇವು ಸುಮಾರು ಜನ ಇದನ್ನ ರೂಢಿ ಮಾಡಿದ್ದಾರೆ. ನಾವು ಹಿಂಡಿ ಮತ್ತೆ ಫ್ಲೇಕ್ಸು, ಕಡ್ಡಿ ಬೂಸ, ಈ ಥರದ್ದನ್ನೆಲ್ಲ ಬಳಸ್ತಾರೆ. ರವೆ ಬೂಸ ಈ ಥರ ಎಲ್ಲ ಬಳಸಿ ಅತಿ ಹೆಚ್ಚು ಹಾಲಿನ ಇಳುವರಿ ಮತ್ತೆ ಫ್ಯಾಟ್ ಅಂಶ ಬರೋದಕ್ಕೋಸ್ಕರ ರೆಗ್ಯುಲರ್ ಆಗಿ ಬಳಸ್ತಾರೆ ಸರ್ ಹಸುಗಳು. ಸರ್ ಆಮೇಲೆ ಇಷ್ಟ ತನಕ ಫೀಡ್ ತೋರಿಸಿರಲ್ಲ, ಈ ಫೀಡ್ ನ ಎಷ್ಟು ತಿಂಗಳು ಎಷ್ಟು ವರ್ಷ ಇಡ್ಬೋದು ಸರ್ ಒಬ್ಬ ರೈತ? ಸರ್ ಇವೆಲ್ಲ ಈ ಫ್ಲೇಕ್ಸ್ ಬಂದು 1 ಮಂತ್ ಮ್ಯಾಕ್ಸಿಮಮ್ ಶೆಲ್ಫ್ ಲೈಫ್. 1 ಮಂತ್ ಇಂದ 1.5 ಮಂತ್, 45 ಡೇಸ್. ಇದೆಲ್ಲ ಆದ್ರೆ ಅಪ್ ಟು 3 to 4 ಮಂತ್ಸ್ ಯೂಸ್ ಮಾಡಬಹುದು. ಪೆಲೆಟ್ ಫೀಡ್ಸ್ ಗೋದಾನ ಆದ್ರೆ ಇದೆಲ್ಲಾನ 1.5 ಮಂತ್ಸ್ ಸರ್. ಎಲ್ಲ ಹೋದ್ರೆ 1.5 ತಿಂಗಳು ಮ್ಯಾಚ್ ಫೀಡ್ಸ್ ಎಲ್ಲ. ಯಾಕಂದ್ರೆ ನಮ್ಮ ಹತ್ರ ಪ್ರೆಸೆಂಟ್ ಅಕ್ಯುರೇಟ್ ಸ್ಟಾಕ್, ರೀಸೆಂಟ್ ಸ್ಟಾಕ್ ಇರುತ್ತೆ. ಯಾಕಂದ್ರೆ ಜಾಸ್ತಿ ದಿವಸ ಆದ್ರೆ ಹುಳ ಬಿದ್ರೆ ರೈತರು ತಗೊಂಡೋದಾಗ ಅವರಿಗೆ ನಷ್ಟ ಆಗುತ್ತೆ. ಸೊ ಅದನ್ನ ನಾವು ಕಾಪಾಡೋಕ್ಕೋಸ್ಕರ ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಮ್ಯಾಕ್ಸಿಮಮ್ ಸೇಲಬಲ್ ಕೆಪಾಸಿಟಿ ಏನಿರುತ್ತೆ ಅಷ್ಟು ಮಾತ್ರ ತರಿಸ್ಕೊತೀವಿ ನಾವು ಸರ್. ಆಮೇಲೆ ಇದನ್ನ ಬ್ಯಾಗ್ ಓಪನ್ ಮಾಡಿದ್ಮೇಲೆ ಅದನ್ನ ರಕ್ಷಣೆ ಹೆಂಗ್ ಮಾಡ್ಬೇಕಾಗುತ್ತೆ ಸರ್? ಒಬ್ಬರು ರಕ್ಷಣೆ ಅಂದ್ರೆ ನಾವು ಎಲ್ಲಿ ಶೀತ ಪ್ರದೇಶ ಅಂದ್ರೆ ಯಾವ್ದು ವೆಟ್ ಇರುತ್ತೆ ಅಂದ್ರೆ ನೀರಿನ ತೇವಾಂಶ ಇರೋಂಥ ಪ್ರದೇಶಗಳಲ್ಲಿ ಇಡಬಾರ್ದು. ನಾವು ತೇವಾಂಶ ಇರೋಂಥ ಪ್ರದೇಶದಲ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ನಾವು ಫಂಗಸ್ ಅಟ್ಯಾಕ್ ಆಗುತ್ತೆ. ಫಂಗಸ್ ಅಟ್ಯಾಕ್ ಆದಾಗ ತಗೊಂಡೋಗಿರೋ ಫೀಡು ವೇಸ್ಟ್ ಆಗುತ್ತೆ. ಒನ್ಸ್ ರೈತರು ತಗೊಂಡೋಗಿ ಚೀಲ ಓಪನ್ ಮಾಡಿ ಇಟ್ಮೇಲೆ ಅದು ಅವ್ರ ಜವಾಬ್ದಾರಿ. ಅದನ್ನ ಒಳ್ಳೆ ಜಾಗದಲ್ಲಿ ಇಟ್ಕೋಬೇಕು. ನಮ್ಮಿಂದ ಸಪ್ಲೈ ಆದಾಗ ಏನಾದ್ರು ಇನ್ ಕೇಸ್ ಬೈ ಮ್ಯಾನುಫ್ಯಾಕ್ಚರಿಂಗ್, ಬೈ ಟ್ರಾನ್ಸ್ಪೋರ್ಟ್ ಏನಾದ್ರು ಡ್ಯಾಮೇಜ್ ಆಗಿ ಫಂಗಸ್ ಅಟ್ಯಾಕ್ ಆಗಿ ಆ ಥರ ಇದ್ರೆ ನಾವು ಬೇಕಾದ್ರೆ ರಿಪ್ಲೇಸ್ಮೆಂಟ್ ಕೊಡ್ತೀವಿ. ಬಟ್ ಒನ್ಸ್ ರೈತರು ತಗೊಂಡೋಗಿ ಅವರು ಏನಾದ್ರೂ ಬಳಸಿದ ಮೇಲೆ ಅದು ಫಂಗಸ್ ಅಟ್ಯಾಕ್ ಆಗ್ತಂದ್ರೆ ಅದು ಅವ್ರ ಜವಾಬ್ದಾರಿ. ಯಾಕಂದ್ರೆ ಅವರು ತಗೊಂಡೋದ್ಮೇಲೆ ಅವ್ರ ಮನೇಲಿ ಇಟ್ಕೊಳ್ಳೋದು ಅವ್ರ ಜವಾಬ್ದಾರಿ ಅದು. ಆ ತರ ಇದೆಲ್ಲ ಕುರಿಗಳ ಫೀಡ್ ಎಲ್ಲ 1.5 ತಿಂಗಳು ಸರ್ ಮ್ಯಾಕ್ಸಿಮಮ್. ಕುರಿಗಳದ್ದು ಏನೇ ಫೀಡ್ ಇದ್ರು ಇದು ಸ್ನೇಹ ಗೋಲ್ಡ್ ಎಲ್ಲ 1 ಮಂತ್ ಅಷ್ಟೇ. 1 ಮಂತ್ ಅಷ್ಟೇ. ಇದೆಲ್ಲ 1 ಮಂತ್ ಶೆಲ್ಫ್ ಲೈಫ್. ಯಾಕಂದ್ರೆ ಇದ್ರಲ್ಲಿರೋ ಆಯಿಲ್ ಕಂಟೆಂಟ್ಸ್ ಎಲ್ಲ ಡ್ರೈ ಆಗ್ತಾ ಹೋಗ್ಬಿಡುತ್ತೆ. ಸೊ ಅವಾಗ ಫೀಡ್ ವೆಯ್ಟ್ ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ರೈತರು ಏನ್ ಮಾಡ್ತಾರೆ, ಅಯ್ಯೋ ವೆಯ್ಟ್ ಕಡಿಮೆ ಐತೆ ಅಂತ ಆತರ ಯೋಚನೆ ಮಾಡ್ತಾರೆ. ಸೊ ಇದೆಲ್ಲ ಶೆಲ್ಫ್ ಲೈಫ್ ಎಲ್ಲ 1 ಮಂತ್ ಆ ತರ ಯೂಸ್ ಮಾಡ್ಕೋಬೇಕು. ಮತ್ತೆ ನಮ್ಮ ಹತ್ರ ಇದು ಸಿಗುತ್ತೆ ಸರ್. ಇದು ಬಂದು ಒನ್ ಆಫ್ ದ ಮ್ಯಾಶ್ ಫೀಡ್ಸ್. ಇದನ್ನು ಸೊ ಇದು ಕಂಟೆಂಟ್ ಬಂದು ಈ ತರ ಇರುತ್ತೆ. ತೋರಿಸ್ತೀನಿ. ಇದು ಮ್ಯಾಶ್ ಫೀಡ್ಸ್ ಸರ್. ಇದು ಈ ತರ ಇರುತ್ತೆ ಸರ್. ಈ ತರ ಇರುತ್ತೆ ಸರ್. ಇದು ಸರ್ ಇದನ್ನ ಏನು ನೀರಲ್ಲಿ ಮಿಕ್ಸ್ ಮಾಡ್ಕೊಡ್ಬೇಕು ಅಥವಾ ಡೈರೆಕ್ಟ್ ಕೊಡುತ್ತಾರ? ಇಲ್ಲ ಸರ್, ಡೈರೆಕ್ಟೇ ಕೊಡ್ತಾರೆ. ಕೆಲವರೆಲ್ಲ ಡೈರೆಕ್ಟ್ ಕೊಡೋದ್ರಿಂದನ ಅದು ಚೆನ್ನಾಗಿ ತಿನ್ನುತ್ತೆ. ಕೆಲವು ನೆನೆಸ್ಬಿಟ್ರೆ ತಿನ್ನಲ್ಲ ಸರಿಗೆ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಅದನ್ನ ಡೈರೆಕ್ಟೇ ಕೊಡ್ತಾರೆ ಎಲ್ಲರೂ. ಈಗ ಆಲ್ಮೋಸ್ಟ್ ಅಲ್ಲಿ ಬೆಳಿಗ್ಗೆ ಹೊತ್ತು ಜೋಳ, ಸಂಜೆ ಹೊತ್ತು ಕೆಲವರು ಜೋಳ, ಹಿಂಡಿ, ಚಕ್ಕೆ ಬೂಸ ಇವೆಲ್ಲ ಕೊಡ್ತಾರಲ್ಲ, ಅವರೆಲ್ಲ ಅದೇ ತರನೇ ಕೊಡೋದು. ಮತ್ತೆ ಇದೊಂದು ಹೊಸದಾಗಿ ಲಾಂಚ್ ಆಗಿದೆ ಸರ್. ಇಲ್ಲಿ ನಮ್ಮ ಶಿರಾ ನಮ್ಮ ಇದರಲ್ಲಿ ಸ್ಟೋರ್ ಅಲ್ಲೇ ನಾವು ಇದು ಮಾಡೋದು TMR. ಇದು ಟೋಟಲ್ ಮಿಕ್ಸ್ಡ್ ರೇಷಿಯೋ. ನಿಮ್ದೇ ಸರ್ ಇದು? ಇದು ನಮ್ಮ ಸ್ನೇಹಿತರದು ಕಂಪನಿ ಇದು, ಎಕೋ ಗ್ರೀನ್ ಟೆಕ್ನಾಲಜಿ ಅಂತ. ಇದು TMR. ಇದನ್ನು ನಾವು ಇಲ್ಲಿ ಅವೈಲಬಿಲಿಟಿ ಮಾಡಿದೀವಿ. ಈಗ ಎಲ್ಲರೂ TMR ಹುಡುಕ್ತಿದ್ದಾರೆ. ತುಂಬಾ ಮುಂಚೆ ಎಲ್ಲ ವೈಜಾಗ್ ಇಂದ ಎಲ್ಲ ತರಿಸೋರು ಸರ್. ಇದು ಬರೀ ಕುರಿಗೊಂದ ಹಸುಗೆ ಎಲ್ಲ ಬರುತ್ತೆ? ಇದು ಕುರಿಗಳಿಗೆ ಇದೆ ಸರ್. ಕುರಿಗಳಿಗೆ TMR ಇದೆ. ಹಸುಗಳಿಗೂ ಸೈಲೇಜ್ ಇದೆ. ಇನ್ ಕೇಸ್ ಯಾರಾದ್ರೂ ಸೈಲೇಜ್ ಬೇಕು ಅಂದ್ರೆ ನಾನು ತರಿಸ್ಕೊಡ್ತೀನಿ. ರೆಗ್ಯುಲರ್ ಆಗಿ ಸೇಮ್ ಕಂಪ್ನಿ ಅವ್ರದ್ದೇ ಸಿಗುತ್ತೆ. ಸೊ ನಾನು ತರಿಸ್ಕೊಡಕ್ ನಾನು ರೆಡಿ ಇದ್ದೀನಿ. ಥ್ರೂ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅವ್ರ ಸ್ಪಾಟ್ಗೆ ಡೆಲಿವರಿ ಕೊಡಿಸ್ತೀನಿ. ಅದೇನು ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಇರುತ್ತೋ ಅದನ್ನ ಅವ್ರು ಭರಿಸಬೇಕಾಗುತ್ತೆ ಗ್ರಾಹಕರೇ. ಸರ್ ಇಷ್ಟರಲ್ಲಿ ರೈತರು ಒಳ್ಳೆ ಫೀಡ್ ಕೊಟ್ಟಿರೋ ಫುಡ್ ಅಂದ್ರೆ ಕುರಿದಾಗಿರ್ಬೋದು, ಹಸುದಾಗಿರ್ಬೋದು, ಯಾವ್ದು ಸರ್? ಇಲ್ಲಿ ನಮ್ಗೆಲ್ಲರೂ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ಸರ್. ಯಾಕಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಟ್ರೆಂಡ್ ಅಲ್ಲಿ ಏನ್ ರನ್ ಆಗ್ತಿದೆ ಅದನ್ನ ಮಾತ್ರ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾವಿಲ್ಲಿ ಯಾವ್ದನ್ನ ರೈತರು ಕೇಳ್ತಾರ ನಾವು ಅದನ್ನ ಕೊಡ್ಬೇಕು. ಯಾಕಂದ್ರೆ ನಮಗೆ ಲಾಭ ಹೆಚ್ಚು ಬರುತ್ತೋ ಲಾಭ ಕಡಿಮೆ ಬರುತ್ತೋ ಅದಲ್ಲ, ಸರ್ವಿಸ್ ಇಂಪಾರ್ಟೆಂಟ್. ನಾವು ಕರೆಕ್ಟ್ ಆಗಿರೋದು ಕ್ವಾಲಿಟಿ ಕಂಪ್ನಿ ವೈಸ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನಾವು ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಒಂದು ಗುಡ್ ರಿಸಲ್ಟ್ ಬಂದಾಗ 4-6 ಜನಕ್ಕೆ ಅದು ತಲುಪುತ್ತೆ. ಅವಾಗ ಇಲ್ಲಿ ಸಿಗುತ್ತಪ್ಪ, ಇಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ಅನ್ನೋ ಒಂದು ಅಭಿಪ್ರಾಯ ಬರಬೇಕು. ಆ ಒಂದು ನಿಟ್ಟಿನಲ್ಲಿ ನಾನು ಮಾಡಿರೋದು. ನಾನು ಕ್ವಾಲಿಟಿಗೆ ಫಸ್ಟ್ ಆದ್ಯತೆ. ಸರ್ ಆಮೇಲೆ ನಿಮ್ಮ ಹತ್ರ ಹಾಲಿನ ಕ್ಯಾನ್ ಸಿಗುತ್ತೆ ಅಂದ್ರಿ, ಮತ್ತೆ ಬೇಬಿಗೆ ಅಂದ್ರೆ ಹಸು ಸಣ್ಣ ಮರಿಗಳಿಗೆ ಹಾಲು ಕುಡಿಯೋವೆಲ್ಲ ಮೆಡಿಸಿನ್ ಸ್ವಲ್ಪ ಸಿಗುತ್ತೆ ಅಂದ್ರೆ ತೋರಿಸ್ಬಿಡಿ ಸರ್. ಸರ್ ಇದು ಬಂದು ಕಾಲ್ಫ್ ಫೀಡಿಂಗ್ ಬಾಟಲ್. ಇದು ಬಂದು 3 ಲೀಟರ್ ಕೆಪಾಸಿಟಿ ಇರುತ್ತೆ.
ಇದು ಕರುಗಳಿಗೆ ಕೆಲವೆಲ್ಲ ತಾಯಿಯಿಂದ ಬೇರ್ಪಡಿಸ್ತಾರೆ ಹಾ ಹಾ ಸೀಮೆ ಹಸು ಕರುಗಳನ್ನ. ಅಂತ ಟೈಮಲ್ಲಿ ಹಾಲೆಲ್ಲ ಕುಡಿಸ್ಬೇಕಂತ ಅಂದ್ರೆ ಇದನ್ನ ರೆಗ್ಯುಲರ್ ಆಗಿ ನಾವು ಬಳಸ್ತೀವಿ. ಸೊ ಇದನ್ನ ಬಳಸೋದ್ರಿಂದ ಇದರಲ್ಲಿ 3 ಲೀಟರ್ ಕೆಪಾಸಿಟಿ ಇರುತ್ತೆ. ಈಗ ಮಿಲ್ಕ್ ರಿಪ್ಲೇಸರ್ ಪೌಡರ್ ಏನಾದ್ರು ಯೂಸ್ ಮಾಡಿದ್ರೆ ಅದನ್ನೆಲ್ಲ ಇದಕ್ಕೆ ಡೈರೆಕ್ಟ್ ಆಗಿ ಹಾಕಿ ಇಟ್ಬಿಟ್ರೆ ಪಾಡಿಗೆ ಕುಡ್ಕೊತಾ ಇರ್ತವೆ, ಯಾವುದೇ ಸಮಸ್ಯೆ ಇರಲ್ಲ. ಇದು ಬಂದು ಕುರಿ ಮೇಕೆಗಳಿಗೆ ಫೀಡಿಂಗ್ ಬಾಟಲ್. ಈಗ ಮೇಕೆಗಳಿಗೆಲ್ಲ ಫೀಡಿಂಗ್ ಮಾಡ್ತಾರೆ, ಮೇಕೆ ಮರಿಗಳಿಗೆಲ್ಲ, ಕುರಿ ಮರಿಗಳಿಗೆಲ್ಲ ಅವರೆಲ್ಲ ಯೂಸ್ ಮಾಡ್ತಾರೆ ರೆಗ್ಯುಲರ್ ಆಗಿ. ಈ ತರಾನು ನಮ್ಮ ಹತ್ರ ಸಿಗುತ್ತೆ ಪ್ರತಿಯೊಂದು. ಮತ್ತೆ ಇದು ಹೇಳಿದ್ನಲ್ಲ ಸರ್, TMR ಸ್ಯಾಂಪಲ್. ಇದು ಹೇಳಿದ್ನಲ್ಲ TMR ಸ್ಯಾಂಪಲ್. TMR ಸ್ಯಾಂಪಲ್ ಸರ್. ಹಾ ಸರ್, TMR ಸ್ಯಾಂಪಲ್ ಇದು. ಸರ್ ಎಲ್ಲ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲೇ ಬರೋದಾ ಸರ್? ಸರ್ ಎಲ್ಲ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲೇ? ಹಾ ಸರ್, ಎಲ್ಲ TMR ಎಲ್ಲ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲೇ ಸರ್ ಬರೋದು. ಸರ್ ಇದು ಬಂದು ಮಿಲ್ಕ್ ರಿಪ್ಲೇಸರ್. ಇದು ನಮ್ಮ ಹತ್ರ ಅವೈಲಬಿಲಿಟಿ ಸಿಗುತ್ತೆ. ಹಸುಗಳವ್ರಿಗೆ ಹಾಲು ತೀರಾಕ ತುಂಬಾ ಕಡಿಮೆ ಇದೆ, ನಮ್ಮ ಕರುವಿಗೆ ಹಾಲು ಇಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ TMR ಸರ್ ಇದನ್ನ ಅಮೂಲ್ ಜೀವನ್ ಯೂಸ್ ಮಾಡಬಹುದು. ಇದು ಮಿಲ್ಕ್ ರಿಪ್ಲೇಸರ್. ಸರ್ ಇದು ಯಾವ ತರ ಯೂಸ್ ಮಾಡೋದು ಸರ್? ಇದು ಇದರಲ್ಲಿ ಒಂದು ಪ್ರಪೋರ್ಷನ್ಸ್ ಕೊಟ್ಟಿದ್ದಾನೆ ಸರ್. ಇಲ್ಲಿ ಫೀಡಿಂಗ್ ಚಾರ್ಟ್ ಇದೆ. ಈ ಅಕಾರ್ಡಿಂಗ್ ಟು ಕಾಲ್ಫ್ ಏಜ್ ಅದ್ರ ಮೇಲೆ ನಾವು ಕೊಡ್ತೀವಿ. 1 ವೀಕ್, 2 ವೀಕ್, 3 ವೀಕ್, 4, 5, 6, 7 ಅಪ್ ಟು 8 ಅರೌಂಡ್ 2 ಮಂತ್ಸ್ ವರೆಗೂ ಇದು ಫೀಡಿಂಗ್ ಶೆಡ್ಯೂಲ್ ಇರುತ್ತೆ ಸರ್. ಈ ಫೀಡಿಂಗ್ ಶೆಡ್ಯೂಲ್ ಪ್ರಕಾರನೇ ನಾವು ಕೊಡ್ಬೇಕು. ಇದು ಬಂದು ಮಿನ್ಫ್ಯಾಟ್ ಅಂತ. ಇದು ಮೇನ್ಲಿ ಬಂದು ಫೀಡ್ ಸಪ್ಲಿಮೆಂಟ್. ನಮ್ಮ ಹಸುಗಳಿಗೆಲ್ಲ ಫ್ಯಾಟ್ ಬರಲ್ಲ, ತುಂಬಾನೇ ಪ್ರಾಬ್ಲಮ್. ನನ್ನ ಹಸುಗೆ ಫ್ಯಾಟೇ ಬರ್ತಾ ಇಲ್ಲ. ಈಗ ಸಮ್ಮರ್ ಸ್ಟಾರ್ಟ್ ಈ ಸಮ್ಮರ್ ಟೈಮಲ್ಲಿ ನಮಗೆ ಫ್ಯಾಟ್ ಬರಲ್ಲ, ನನ್ನ ಹಸುಗೆ ತುಂಬಾ ಸಮಸ್ಯೆ ಇದೆ ಅನ್ನೋರು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು. ಎಷ್ಟು ಟೈಮ್ ಸರ್ ಇದು? ಹೇಳ್ತೀನಿ ಸರ್. ಇದು ವಿಟಮಿನ್ಸ್, ಮಿನರಲ್ಸ್, ಫ್ಯಾಟ್ 3 ಇರುತ್ತೆ ವಿತ್ ಬನಾನಾ ಫ್ಲೇವರ್. ಹಸು ಬಾಳೆಹಣ್ಣ ಈಸಿಯಾಗಿ ತಿನ್ನುತ್ತೆ, ಸೊ ಪೆಲೆಟಬಿಲಿಟಿ ಜಾಸ್ತಿ ಆಗುತ್ತೆ. ಈ ಹಸು ಪೆಲೆಟಬಿಲಿಟಿ ಜಾಸ್ತಿ ಆದಾಗ ಇದು ಇಂಟೇಕು ಚೆನ್ನಾಗುತ್ತೆ. ಇದು ಪರ್ ಡೇ 80 ಗ್ರಾಮ್ ವರೆಗೂ ಕೊಡ್ಬೋದು. ಮಾರ್ನಿಂಗ್ 40, ಈವ್ನಿಂಗ್ 40 ಕೊಡ್ತೀವಿ. ಏನ್ ನಾವು ಬೂಸ ಕೊಡ್ತೀವಿ ಅಥವಾ ಹಿಂಡಿ ಕೊಡ್ತೀವಿ ಜೊತೆ ಕೊಡೋದು ಸರ್. ಇದು ವಿತಿನ್ 10 ಡೇಸ್ ಅಲ್ಲಿ ಬಾಡಿ ಪೇಸ್ ಬ್ಯಾಲೆನ್ಸ್ ಆಗಿ ನಮಗೆ ರಿಸಲ್ಟ್ ಬರುತ್ತೆ. ಸೊ ಇದು ಅರೌಂಡ್ ನಾವು ಶಿರಾ ತಾಲೂಕಲ್ಲಿ ಅರೌಂಡ್ ಒಂದು 70 ಡೈರಿಗೆ ರೆಗ್ಯುಲರ್ ಸಪ್ಲೈ ಕೊಡ್ತಾ ಇದ್ವಿ ಸರ್. ಡೈರಿ ಕಸ್ಟಮರ್ಸ್ಗೆ 70 ಡೈರಿಗೆ? 70 ಡೈರಿ ಕಸ್ಟಮರ್ಸ್. ನಾವೇ ಇಂಡಿವಿಜುವಲ್ ಆಗಿ ಹೋಗಿ ರೈತರಿಗೆ ಅವರೇ ಮನೆಗಳಿಗೆ ಹೋಗಿ ನಾವು ಕೊಟ್ಟಿದೀವಿ ಸರ್. ಮತ್ತೆ ಚಳ್ಳಕೆರೆ ಭಾಗದಲ್ಲಿ ತುಂಬಾ ಕೊಟ್ಟಿದ್ದೀನಿ ನಾನು. ಚಳ್ಳಕೆರೆಯಲ್ಲಿ ಅರೌಂಡ್ ಒಂದು 67 ಡೈರಿಗೆನ ಕೊಡ್ತಾ ಇದ್ದೀನಿ ನಾನು ಟೋಟಲ್ ಆಗಿ. ಅಲ್ಲೂ ಎಲ್ಲ ಡೈರಿ ಕಸ್ಟಮರ್ಸ್ನೇ ಅವ್ರನ್ನ ಇಂಡಿವಿಜುವಲ್ ಮೀಟ್ ಮಾಡೋದು, ಅವ್ರಿಗೆ ಸಪ್ಲೈ ಕೊಡೋದು ನಾನು. ಈ ತರ ಎಲ್ಲ ಮಾಡ್ತಾ ಇದ್ದೀನಿ. ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಲಾಸ್ಟ್ 6 ಇಯರ್ಸ್ ಇಂದ ತುಂಬಾ ಚೆನ್ನಾಗಿದೆ ರಿಸಲ್ಟ್. ಅಕ್ಯುರೇಟ್ ಆಗಿ ತುಂಬಾ ಜನ ಫಾರ್ಮರ್ಸ್ಗಳು ಕಾಲ್ ಮಾಡಿ ಕೇಳ್ತಾರೆ ಇದನ್ನ ಬಾಕ್ಸ್ ವೈಸ್. ಅಪ್ ಟು ಇನ್ನೊಂದು ರಾಂಪುರ, ಬಳ್ಳಾರಿ ನಿಯರ್ ರಾಂಪುರದವ್ರ ಸಮೇತ ಬಸ್ಸಿಗೆ ಹಾಕ್ಸ್ಕೊತಾರೆ ಸರ್. ಪ್ರತಿ ತಿಂಗಳು 10 ಬಾಕ್ಸ್ ಇದನ್ನ ಪರ್ಚೇಸ್ ಮಾಡ್ತಾರೆ. 1 kg, 5 kg, 25 kg ವರೆಗೂ ಬರುತ್ತೆ ಇದು ಕ್ವಾಂಟಿಟಿ ಸರ್. ಸುಮಾರು ನಿಮ್ ಸಿರಾ ಸರೌಂಡಿಂಗ್ ನೀವು ಪಾರ್ಸಲ್ ಎಲ್ಲೇ ತನಕ ಕಳಿಸ್ತೀರಾ ಸರ್, ಬಸ್ ಫೆಸಿಲಿಟಿ ಇದ್ರೆ? ಸರ್ ನಾನು ಅಪ್ ಟು ಬಳ್ಳಾರಿ ಈ ಕಡೆ ಕಳಿಸಿದೀನಿ, ಅಪ್ ಟು ಹಾವೇರಿವರೆಗೂ ಕಳಿಸಿದೀನಿ, ಹಾವೇರಿವರೆಗೂ ಕಳಿಸಿದೀನಿ. ಈ ಕಡೆ ಬಂದ್ರೆ ನನಗೆ ಬಾಣಾವರ, ಅರಸೀಕೆರೆ, ತಿಪ್ಟೂರು, ಕಡೂರ್ವರೆಗೂ ಹೋಗಿದೆ. ತುಮಕೂರು ಬಂದು ನನ್ ಬ್ಯಾಂಗ್ಳೂರ್, ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಬ್ಯಾಂಗ್ಳೂರು. ಇಲ್ಲಿ ನಾನು ಹೋಲ್ C&F ತರ ಮಾಡ್ಕೊಂಡಿದೀನಿ. ಇದನ್ನೆಲ್ಲ ಇಲ್ಲೇ ರೆಗ್ಯುಲರ್ ಲೋಕಲ್ ಸಪ್ಲೈ ಎಲ್ಲ ಕೊಡ್ತೀನಿ. ಸೊ ಹಂಗಾಗಿ ಈ ಕಡೆ ಬಂದು ಆಂಧ್ರ ಬಾರ್ಡರ್ ಎಲ್ಲ ಕೊಟ್ಟಿದ್ದೀನಿ. ಹಿಂದೂಪುರ, ಮಡುಕ್ಷಿರ, ಅನಂತಪುರ ಡಿಸ್ಟಿಕ್ ವರೆಗೂ ಹೋಗಿದೆ ಇದು. ಈ ಕಡೆ ಬಂದು ಮೊಳಕಾಲ್ಮೂರು, ಚಳ್ಳಕೆರೆ, ಬಳ್ಳಾರಿ ಲಾಸ್ಟ್ ಇದೆ ಸರ್. ಹಿಂಗಾಗಿ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ ಇದು ಮಾತ್ರ ಪೌಡರ್ ಸರ್. ಅಂದ್ರೆ ಏನು ಇವಾಗ ಒಂದ್ ಸ್ವಲ್ಪ ಮಹಿಳೆಯರೆಲ್ಲ ಹಸು ಸಾಕಾಣಿಕೆ ಮಾಡಕ್ ಕತ್ಕೊಂಡಿದ್ದಾರೆ, ಅವ್ರು ಈ ತರ ಎಲ್ಲ ಬಳಸಿದ್ರೆ ಅವ್ರಿಗೆ ಹಾಲಿನ ಇಂಪ್ರೂವ್ಮೆಂಟ್ ಬಳಸಬಹುದು. ನಮ್ಮ ರೈತರಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಇವತ್ತು ಹಾಲಿನ ಬೆಲೆ ತುಂಬಾ ಕಡಿಮೆ. ಹೌದು, ಕರೆಕ್ಟ್. ಹಾಲಿನ ಬೆಲೆ ಒಂದ್ ಸ್ವಲ್ಪ ಇನ್ಕ್ರೀಸ್ ಆದ್ರೆ ರೈತರು ಹಾಕಿ ಇದ್ ಮಾಡೋದಕ್ಕೆ ಇದ್ ಮಾಡ್ತಾರೆ, ಏನೋ ಬೆಳೆಯೋದಕ್ಕೆ ಅವ್ರಿಗೊಂದು ಪ್ರೋತ್ಸಾಹ ಇರುತ್ತೆ. ನಾವು ಹಸುಗಳು ಸಾಕಿ ನಾವು ಈ ತರ ಎಲ್ಲ ಬೆಳ್ಕೋಬೇಕು, ಈ ತರದ್ದೆಲ್ಲ ಕೊಟ್ಟು ಒಳ್ಳೊಳ್ಳೆ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಚೆನ್ನಾಗಿ ಹಸುನ ಕಾಪಾಡ್ಕೋಬೇಕು. ಎಲ್ಲರಿಗೂ ಯಾರಿಗೇ ಆಗ್ಲಿ ಬೆಳೆ ಒಂದು ಬಿತ್ತಿದ ಮೇಲೆ ಅದು ಫಸಲ್ ಬರ್ಬೇಕಂತಾನೆ ಕಾಯೋದು. ಅದೇ ತರ ಹಸು ಸಾಕಿದಾಗ ನಮ್ಗೆ ಒಳ್ಳೆ ಹಾಲು ಬರ್ಬೇಕು ಅಂತ ಕಾಯ್ತೀವಿ. ಒಳ್ಳೆ ಹಾಲು ಬರ್ಬೇಕು ಅಂತ ನಾವು ಹಸುಗೆ ಏನ್ ಇಂಟೇಕ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾವು ಹಿಂಡಿ ಆಗ್ಲಿ, ಬೂಸ ಆಗ್ಲಿ, ಟಾನಿಕ್ಸ್ ಆಗ್ಲಿ. ಅದು ಈಗ ಕೆಲವೊಂದು ಏರಿಯಾ ಮೇಜರ್ ಆಗಿ ನಮ್ಮ ಶಿರಾ ತಾಲೂಕು ಈ ಕಡೆ ಸ್ವಲ್ಪ ಹಸುಗಳು ಸಾಕಾಣಿಕೆ ಲಾಸ್ಟ್ ಒಂದು 5-6 ಇಯರ್ಸ್ ಅಲ್ಲಿ ತುಂಬಾ ಕಡಿಮೆ ಇತ್ತು. ಇವಾಗ ಗ್ರಾಜುಯಲಿ ಈವನ್ KMF ಡೈರಿಗಳೇನೆ ಅರೌಂಡ್ 128 ಏನೋ ಇದೆ ಇವಾಗ. ಆಮೇಲೆ ಈ ಬೆಂಗಳೂರಾಗಿರೋ ಕಂಪ್ನಿ ಹುಡುಗರೆಲ್ಲ ಈ ಕಡೆ ಸೈಡ್ ಎಲ್ಲ ಒಂದ್ ಸ್ವಲ್ಪ ಹಸು ಸಾಕಾಣಿಕೆ ಬರ್ತಿದ್ದಾರೆ ಸರ್. ತುಂಬಾ ಜನ ಬರ್ತಿದ್ದಾರೆ ಇವಾಗ. ಯಾಕಂದ್ರೆ ಪ್ರೈವೇಟ್ ಕಂಪ್ನಿ ಯಾವತ್ತು ಪ್ರೈವೇಟ್. ಹೌದು. ಯಾಕಂದ್ರೆ ಇವ್ರೆಲ್ಲ ಓನ್ ಬಿಸ್ನೆಸ್ ಮಾಡೋದು ತುಂಬಾ ಜನ ಇದ್ದಾರೆ. ಇವತ್ತು ಅಲ್ಲಿ 10-20 ಸಾವಿರ ಸಂಬಳಕ್ಕೆ ಕೆಲಸ ಮಾಡೋ ಬದಲು ಇವತ್ತು ನಾನು ಒಂದು 5-10 ಹಸು ಸಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಬಂದಿದ್ದಾರೆ. ಬಟ್ ಹೇಳೋದು ಈಸಿ, ಮಾಡೋರಿಗೆ ತುಂಬಾ ಕಷ್ಟ. ಹೌದು ಸರ್. ಬಟ್ ಕಷ್ಟ ಪಡಬೇಕು. ಅಲ್ಲಿ ಅಷ್ಟು ಒಂದು 15 ಅವರ್ 10 ಅವರ್ OT ಎಲ್ಲ ಸೇರ್ಸ್ ಮಾಡಬಹುದು. ಇಲ್ಲಿ 8 ಅವರ್ಸ್ ನಾವು ವರ್ಕ್ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ಅರ್ನ್ ಮಾಡ್ಬೋದು, ಏನ್ ತೊಂದರೆ ಏನಿಲ್ಲ. ಅವ್ರು
ಸರ್ ನೆಕ್ಸ್ಟ್ ಸರ್. ಸರ್ ಇದು ಬಂದು ಓರಲ್ ಕ್ಯಾಲ್ಸಿಯಂ. ಹಾ ಸರ್. ಇದೇನ್ ಮಿನ್ ಫ್ಯಾಟ್ ಇದು ಪೌಡರ್ ಕೊಟ್ಟಿದೀವಲ್ವಾ, ಹಾ ಇದು ಓರಲ್ ಕ್ಯಾಲ್ಸಿಯಂ. ಇದು ಹಸುಗಳ ಬೆಳವಣಿಗೆಗೆ ಮತ್ತೆ ಮೂಳೆ ಅಭಿವೃದ್ಧಿಗೆ ಮತ್ತೆ ಕ್ಯಾಲ್ಸಿಯಮ್ಸ್ ಹಾ ಹಾ ಎಲ್ಲ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಹಸು ಮೂಳೆ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಹಸು ತುಂಬಾ ಸುಸ್ತಾಗಿ ತೇಗೋದು, ಗಸಗಸ ಎಲ್ಲ ತೇಗೋದು, ಬಾಯಿಲಿ ಜೊಲ್ಲೆಲ್ಲ ಸುರ್ಸೋದು, ಆ ಟೈಮಲ್ಲೆಲ್ಲ ನಾವು ಇದನ್ನ ಕೊಟ್ರೆ ಕ್ಯಾಲ್ಸಿಯಂ ಸ್ಟ್ರೆಸ್ ಆಗಿದ್ರೆ ಮತ್ತೆ ಕರು ಹಾಕಿದಾಗ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಆಗಿರುತ್ತೆ ಬಾಡಿಯಲ್ಲಿ. ಅಂತ ಟೈಮಲ್ಲಿ ಇದನ್ನೆಲ್ಲ ನಾವು ಚೆನ್ನಾಗಿ ಕೊಡ್ತಾ ಇದ್ರೆ ಹಸುಗೆ ರೆಗ್ಯುಲರ್ ಇದನ್ನ ನಾವು ಕೊಟ್ರೆ ತುಂಬಾ ಮಿಲ್ಕ್ ಇಲ್ಡಿಂಗ್ ಮಾಡ್ಬೋದು ಸರ್. 5 to 6 days ಯೂಸ್ ಮಾಡಿದ್ರೆ ಅರೌಂಡ್ 450 ml ವರ್ಗು ನಾವು ರೀಚ್ ಮಾಡ್ಬೋದು. ಇದನ್ನ ಹಾಲು ಇನ್ಕ್ರಿಮೆಂಟ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದು 5 ಲೀಟರ್ ಕ್ವಾಂಟಿಟಿ ಮತ್ತೆ 20 ಲೀಟರ್ ಕ್ವಾಂಟಿಟಿಯಲ್ಲಿ ಅವೈಲಬಿಲಿಟಿ ಇದೆ. ಅವೆರಡು ಒಂದೇ ಸರ್? ಇದೆರಡು ಒಂದೇ ಬ್ರ್ಯಾಂಡ್ ಸರ್, ಟ್ರೂ ಕ್ಯಾಲ್ ಗೋಲ್ಡ್ DS ಅಂತ. ಇದು ಚೀಲೇಟೆಡ್ ಕ್ಯಾಲ್ಸಿಯಂ ಸಸ್ಪೆನ್ಷನ್. ಟಾಪ್ ಅಲ್ಲಿ ಏನಿರುತ್ತೋ ಲಿಕ್ವಿಡ್ ಯೂನಿಫಾರ್ಮಿಟಿ, ಬಾಟಮ್ ಅಲ್ಲೂ ಹಂಗೆ ಇರುತ್ತೆ. ಹಂಗೆ ಇರುತ್ತೆ, ಅದೇ ತರ ಇರುತ್ತೆ ಸರ್. ಸರ್ ಇದು TMR ಅಂತ ಸರ್. ಇದರಲ್ಲಿ ಬಂದು ಸೈಲೇಜು, ಆಲ್ಫಾ ಫೀಡು, ಡ್ರೈ ಫೀಡ್, ಮತ್ತೆ ನಿಮಗೆ ಇಂಡಿ, ಬೂಸ, ಮಿನರಲ್ ಮಿಕ್ಸ್ಚರು, ಮತ್ತೆ ನಿಮಗೆ ಪ್ರತಿಯೊಂದು ಮೇಕೆ ಕುರಿ ಹಸುಗೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಎಲ್ಲವನ್ನು ಮಿಕ್ಸ್ ಆಗಿರುತ್ತೆ. ಇದು ನೀವು ಯಾವ ಥರ ಯೂಸ್ ಮಾಡಬೇಕಪ್ಪ ಅಂತಂದರೆ, ಕುರಿ ಮೇಕೆಗಳಿಗಾದರೆ 1.5 to 2 kg ಹಾಕಿದ್ರೆ ನಿಮಗೆ ತಿಂಗಳಲ್ಲಿ 5 to 6 kg ಇಂಪ್ರೂವ್ಮೆಂಟ್ ಬರುತ್ತೆ ಬಾಡಿ ವೆಯ್ಟಲ್ಲಿ. ಮತ್ತು ಹಸುಗಳಿಗೆ ಯೂಸ್ ಮಾಡ್ತೀನಿ ಅಂತಂದರೆ 1 ಲೀಟ್ರ್ ಹಾಲಿಗೆ 1 kg ಹಾಕೊಬೇಕಾಗುತ್ತೆ. ಮತ್ತು ಅದರದ್ದು ಬಾಡಿ ಮೇಂಟೆನೆನ್ಸ್ಗೆ ನೀವು 5 to 8 kgನ ಉಪಯೋಗ ಮಾಡ್ಕೋಬೇಕಾಗುತ್ತೆ ಸರ್. ಮತ್ತು ಇದರದ್ದು ಅಡ್ವಾಂಟೇಜ್ ಏನಂತಂದರೆ, ಇದು ಓಪನ್ ಮಾಡಿದ್ರೆ ನೀವು ಇಟ್ಕೊಂಡ್ರೆ ಇದು ನೀವು 3 ತಿಂಗಳ ತನಕ ಇಟ್ಕೊಬೋದು. ಓಪನ್ ಮಾಡಿದರೆ 2 to 3 ದಿನದೊಳಗೆ ಇದನ್ನು ಖಾಲಿ ಮಾಡ್ಕೊಬೇಕಾಗುತ್ತೆ. ಇದೊಂದನ್ನು ಹಾಕೊಳ್ಳೋದ್ರಿಂದ ನೀವು ಬೇರೆ ಯಾವುದೇ ಐಟಮ್ನ ಕೊಂಡ ಅವಶ್ಯಕತೆ ಇಲ್ಲ. ಇಂಡಿ ಆಗಲಿ, ಬೂಸ ಆಗಲಿ, ಫೀಡ್ ಆಗಲಿ, ಒಣಹುಲ್ಲು, ಸೈಲೇಜು, ಹಸಿರುಳು ಯಾವುದೂ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಎಲ್ಲವೂ ಸಮ ಪ್ರಮಾಣದಲ್ಲಿ ಒಂದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಆಗಿ ಮಿಕ್ಸ್ ಆಗಿರೋದ್ರಿಂದ ಇದೊಂದು ಹಾಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಇದು ಮ್ಯಾಶ್ ಫೀಡ್ ಅಂತ. ಇದು ಬಂದು ಕುರಿಗಳಿಗೆ, ಮೇಕೆಗಳಿಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಏನೇನ ಮಿಕ್ಸ್ ಆಗಿರ್ತದೆ ಅಂದರೆ ಜೋಳದ ನುಚ್ಚು, ಮತ್ತು ಕಾರ್ನ್ DDGS, ಸಪ್ಲಿಮೆಂಟ್ಸು, ಬ್ರಾನು, ಡಿಹೈಲ್ಡ್ ಕೇಕು, ಮತ್ತು ನಿಮಗೆ ಮಿನರಲ್ ಮಿಕ್ಸ್ಚರು, ಪ್ರತಿಯೊಂದು ಒಂದು ಮೇಕೆ ಕುರಿಗೆ ಏನು ಬೇಕಪ್ಪ ಅದು ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಇದು ನೀವು ಒಂದು ಅಡಲ್ಟ್ ಮೇಕೆ, 3 to 6 ತಿಂಗಳು ಇರೋ ಮೇಕೆಗಳಿಗೆ 1/4 kg ಇಂದ ಅರ್ಧ kgನ ಉಪಯೋಗಿಸ್ಬೇಕಾಗುತ್ತೆ. ಇದರಲ್ಲಿ ನಿಮಗೆ ಪ್ರತಿ ದಿನಕ್ಕೆ 250 ಗ್ರಾಮಿಂದ 300 ಗ್ರಾಮು ದೇಹ ಬೆಳವಣಿಗೆಯಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಸರ್. ಈ ಪ್ರಾಡಕ್ಟ್ ಹೆಸರೇ TMR? ಹೌದೌದು, TMR ಅಂತ ಸರ್. ಇದನ್ನ ಸೈಲೇಜ್ ನಿಂದ ಮಾಡುವಂತ ಇನ್ನೊಂದು ಪ್ರಾಡಕ್ಟ್ ಆಗಿದೆ. ಇದೇನಪ್ಪಾ ಅಂದ್ರೆ ಸೈಲೇಜ್ ಅಂದ್ರೆ ನಿಮ್ಗೆ ಹೆಂಗೆ ಅಂದ್ರೆ ಒಂದು ಅನ್ನದ ತರ. TMR ಹೆಂಗೆ ಅಂತಂದ್ರೆ ಇದು ಒಂಥರ ಸೌತ್ ಮಿಲ್, ನಾರ್ತ್ ಮಿಲ್ ಇದ್ದಂಗೆ. ಒಂದು ಹಸುಗೆ, ಒಂದು ಮೇಕೆಗೆ ದಿನಕ್ಕೆ ಏನೇನ್ ಬೇಕು ಅಂದ್ರೆ ಹಸಿರುಲ್ ಬೇಕಿರುತ್ತೆ, ಒಣಹುಲ್ ಬೇಕಿರುತ್ತೆ, ಹಿಂಡಿ ಬೇಕಿರುತ್ತೆ, ಬೂಸ ಬೇಕಿರುತ್ತೆ, ಅದಕ್ಕೆ ಸಪ್ಲಿಮೆಂಟ್ಸ್ ಬೇಕಾಗಿರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಮೇಕೆಗಳ ತರ್ತಾರೆ, ಒಂದಷ್ಟು ಹಿಂಡಿ ಹಾಕ್ಬಿಟ್ಟು ಅಥವಾ ಒಣಹುಲ್ ಹಾಕ್ಬಿಟ್ಟು ಬಾಡಿ ವೇ ಮಾಡಕ್, ಬಾಡಿದು ತೂಕ ಜಾಸ್ತಿ ಮಾಡಕ್ಕೆ ನೋಡ್ತಾರೆ. ಬಟ್ ಅದು ಹಂಗಾಗಲ್ಲ. ಸೊ ಸಮ ಪ್ರಮಾಣದಲ್ಲಿ ಎಲ್ಲ ಸಿಕ್ಕಿದಾಗ ಅದ್ರದ್ದು ಬಾಡಿ ಆಟೋಮೆಟಿಕ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಂಗಾಗಿ ಇದರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ. ಹಿಂಡಿ, ಬೂಸ, ಸೈಲೇಜು, ಒಣಹುಲ್ಲು, ಮತ್ತೆ ಸಪ್ಲಿಮೆಂಟ್ಸು, ಮಿನರಲ್ ಮಿಕ್ಸ್ಚರು, ಸೊ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ಗ್ರೋತ್ ನಿಮಗೆ ಕಾಣಿಸುತ್ತೆ ಸರ್. ಕುರಿಗೆ ಬಹಳ ಚೆನ್ನಾಗ ಹಸು ಹಾಲು ಕೊಡೋಕೆ? ಹೌದು, ಇದು TMR ನಾವು ಹಸುಗಳಿಗೂ ಇದೆ ಮತ್ತೆ ಮೇಕೆಗಳಿಗೂ ಸಪರೇಟ್ ಇದೆ ಸರ್. ಹಸುಗಳಿಗೆ ಅಂತಂದ್ರೆ ಅದು ಹಾಲ್ಗೆ ಅಂತ ವಿಶೇಷವಾಗಿ ಅದನ್ನ ತಯಾರು ಮಾಡಿರ್ತೀವಿ. ಮೇಕೆ ಕುರಿಗಳಿಗಂದ್ರೆ ಅದು ಬಾಡಿ ದಪ್ಪ ಆಗೋದಕ್ಕೆ ಅಂದ್ರೆ ಫ್ಯಾಟ್ನಿಂಗ್ ಗೋಸ್ಕರ ಯೂಸ್ ಮಾಡಕ್ಕೆ ಅಂತ ಅದೇ ಸಪರೇಟ್ ಆಗಿ TMR ನಾವು ಸಪರೇಟ್ ಆಗಿ ಮಾಡಿರ್ತೀವಿ. ಅದಕ್ಕೆ ಆದ ಬೇರೆ ಫಾರ್ಮುಲಾ ಇರುತ್ತೆ, ಇದಕ್ಕೆ ಆದ ಬೇರೆ ಫಾರ್ಮುಲಾ ಇರುತ್ತೆ ಸರ್.